बोलो भारत पिता की, बोलो रे बोलो, बोलो रे बोलो, बोलो रे बोलो, समानतेय ಸಾಮ್ರಾಟ जगत प्रसिद्ध नायक बाबा साहेब अंबेडकर ಅವರಿಗೆ 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 बोलो रे बोलो, बोलो रे बोलो, आवाज दो ಪಂಚಶೀಲ ಬುದ್ಧ ವಂದನೆಯನ್ನ ಶಂಕರ್ ಅಜ್ಮನಿ ಅವರು ಹೇಳ್ತಾರೆ ಸಂಘಟನೆ ವತಿಯಿಂದ. ಅವ್ರ ಜೊತೆಗೆ ಎಲ್ಲರೂ ಹೇಳಬೇಕಾಗಿ ಕೇಳ್ಕೊತಾ ಇದ್ವಿ. ಭಗವತೋ ಅರ್ಹತೋ ನಮೋ ತಸ್ಸ ಭಗವತೋ ಅರ್ಹತೋ, ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ, ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ, ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ, ಸಂಗಂ ಶರಣಂ ಗಚ್ಛಾಮಿ, ಗಚ್ಛಾಮಿ, ದ್ವಿತೀಯಾಪಿ ಸಂಗಂ ಶರಣಂ ಗಚ್ಛಾಮಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ನಮೋ ಬುದ್ಧಾಯ. ನಮೋ ಬುದ್ಧಾಯ. ನಾವಿಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಆದ್ರೆ ನಿಜವಾಗಿ ಇವತ್ತ ಪೊಲೀಸ್ ಇಲಾಖೆ ಏನಪ್ಪಾ ಅಂದ್ರೆ ಒಂದು ಶಾಂತಿ ಸುವ್ಯವಸ್ಥೆ ಕಾನೂನುಬದ್ಧವಾಗಿ ನೋಡ್ಕೊಳ್ಳುವಂತ ಒಂದು ಸಂವಿಧಾನಿಕ ಹುದ್ದೆ ಅದು ಆ ಇಲಾಖೆ. ಅವ್ರು ಏನಾರ ಹೇಳಿದಾಗ ನಾವು ಅದ್ರ ವಿರುದ್ಧ ಹೋಗೋದಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆಗೆ ನಾವು ಯಾಕೆ ಗೌರವ ಕೊಡ್ತೀವಿ ಅಂದ್ರ ಅದು ಸಂವಿಧಾನಬದ್ಧವಾದ ಒಂದು ಅಂಗ. ನಮಗ ಸಂವಿಧಾನ ಬದ್ಧವಾಗಿರುವಂತ ಒಂದು ಸಂಸ್ಥೆ ಅದು. ಅದಕ್ಕೆ ಸಂವಿಧಾನ ಬರೆದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಹಂಗಿದ್ದಾಗ ಸಂವಿಧಾನಬದ್ಧವಾಗಿ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಸಂವಿಧಾನ ವಿರೋಧಿಗಳು ಯಾರು ಅಂತ ನಿಮ್ಗೆಲ್ಲ ಗೊತ್ತೈತಿ, ತಿಳಿದವರು. ಸಂವಿಧಾನ ವಿರೋಧ ಮಾಡ್ಕೊಂತಾರ ಬಂದಾರ. ಸಂವಿಧಾನ ವಿರೋಧಿಗಳಿಗೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಆದ್ರೆ ಇಂಥ ವೇದಿಕೆ ಅಲ್ಲ. ಅದಕ್ಕೆ ನಮ್ದೇನೈತಿ, ನಾವು ಸಂವಿಧಾನ ವಿರೋಧವಾಗಿ ಯಾವುದೇ ಕೆಲಸ ಮಾಡೋದಿಲ್ಲ. ಸಂವಿಧಾನ ವಿರೋಧವಾಗಿ ಮಾಡೋರನ್ನ ನಾವಿನ್ನೂ ವಿರೋಧ ಮಾಡ್ತೀವಿ. ಅದಕ್ಕೆ ನಮ್ದೇನೈತಿ, ಈ ಹಬ್ಬನ ಶಾಂತಿಯುತವಾಗಿ ಆಚರಣೆ ಆಗಲಿ. ಗಲಭೆಗಳ ಭಾಳ ಆಗ್ಯಾವ ಹುಬ್ಬಳ್ಳಿ ಒಳಗೆ, ನಿಮಗೆಲ್ಲ ಗೊತ್ತಿರ್ಬೇಕು. ಗೋಲಿಬಾರ್ ಆಗ್ಯಾವ, ಬಣ್ಣ ಧರಿಸ್ಕೊಂಡು ಮುಖಕ್ಕೆಲ್ಲ ಕಾಣಲಾರ್ದಂಗ ಬಲಿಗಳು ಮಾಡ್ಯಾರ, ಕರ್ಫ್ಯೂ ಜಾರಿ ಆಗೈತಿ, ಗೋಲಿಬಾರ್ ಆಗ್ಯಾವ. ನಿಮ್ಗೆ ಗೊತ್ತಿರ್ಬೇಕು ಹುಬ್ಬಳ್ಳಿ ಒಳಗೆ ನಡೆದ ಘಟನೆಗಳಿವೆಲ್ಲ. ಈ ಹೋಳಿ ಹಬ್ಬನ ಅಂತ ಒಂದು ವಿಶೇಷತೆ ಹಬ್ಬ ಐತಿ. ಅಂದ್ರ ಯಾರು ದುಶ್ಮನರು ಇರ್ತಾರ ಅದನ್ನ ಮುಖಕ್ಕೆ ಬಣ್ಣ ಹಚ್ಕೊಂಡು ಗೊತ್ತಾಗ್ಲಾರ್ದಂತ ಮರ್ಡರ್ಗಳಾಗ್ಯಾವ. ಇಂಥ ದ್ವೇಷ ಸಾಧಿಸುವಂತ ಹಬ್ಬ ಆಗ್ಯಾವ. ಇಂಥ ಘಟನೆ ಆಗ್ಬಾರ್ದು. ಒಂದು ಒಳ್ಳೆಯ ಸದುದ್ದೇಶದಿಂದ ಹಬ್ಬ ಅಂದ್ರೆ ಏನೋ ನಮ್ಮ ಮನೆಯೊಳಗೆ ಹೋಳಿಗೆ
ಸ್ವೀಟ್ ಮಾಡಿ ಊಟ ಮಾಡ್ತೀವಿ ನಾವು. ಸಂತೋಷದಿಂದ ಎಲ್ಲರೂ ಆಚರಣೆ ಮಾಡ್ಬೇಕು. ಇದು ಸಂತೋಷದಿಂದ ಮಾಡೋದಲ್ಲ, ಪೊಲೀಸ್ ಭದ್ರತೆ ಒಳಗೆ ಮಾಡ್ಬೇಕಾಗೈತಿ ನಾವು ಹಬ್ಬನ. ಅದಕ್ಕೆ ಇವೆಲ್ಲ ಆಗ್ಬಾರ್ದು. ನಮ್ಮವ್ರಿಗೆ ನಾವು ಜಾಗೃತಿ ಹೇಳ್ಬೇಕಲ್ಲ, ಯಾವುದು ಗಲಾಟೆ ಮಾಡಬೇಡ್ರಪ್ಪ ಹಬ್ಬದೊಳಗೆ, ಯಾವುದು ಅನಧಿಕೃತವಾದ ಕೆಲಸಗಳನ್ನು ಮಾಡಬಾರ್ರಿ ತಿಳಿ ಹೇಳೋಕೆ ಮಾಡಿದ ಕಷ್ಟ ಹೊರತು ಇದು ಯಾರ್ದು ವಿರೋಧ ಅಲ್ಲಿ. ನಮ್ಮವ್ರಿಗೆ ನಾವು ಜಾಗೃತಿ ಮಾಡಾಕ ಏನು ನಮಗೆ ಸಂವಿಧಾನ ಅವಕಾಶ ಕೊಟ್ಟರೆ, ಸಂವಿಧಾನದೊಳಗೆ ನಮಗೆ ಸ್ವತಂತ್ರ ಐತಿ. ಮತ್ತು ಅದಕ್ಕೆ ನಾವು ವಿರೋಧ ಮಾಡಬಾರ್ದು. ಅದಕ್ಕೆ ನಮ್ಮದು ಏನೈತಿ ಆ ಕಾರ್ಯಕ್ರಮ ಅಲ್ಲ. ಈಗ ಮುಂದಿನ ಏನೈತಿ ನಮ್ಮ ತೇರದಾಳ್ ಅವರು ಅದನ್ನು ಪ್ರಸ್ತಾವನೆ ಮಾಡಿ. ಸದಾನಂದ ತೇರದಾಳ್ ಅಂತ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು. ಈಗ ಟೌನ್ ಪೊಲೀಸ್ ಸ್ಟೇಷನ್ ಸಿಬ್ಬಿ ಅವರಾದಂಥ ಶೇಖ್ ಅವರು ಈಗ ಫೋನ್ ಮುಖಾಂತರ ಅವ್ರ ಜೊತೆ ಮಾತಾಡಲಾಗಿ ಅವರು ಏನೋ ಅವ್ರಿಗೆ ಬೇರೆ ರೀತಿ ಅವ್ರ ಗಮನಕ್ಕೆ ಬರುವಂಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟೇ. ನಾವು ನಮ್ಮ ಸಂಘಟನೆಯ ಕಾರ್ಯಕರ್ತರು ಇಂಥ ಗಲಭೆ ಅಂತ ಇಂಥ ನಡೆಯುವಂಥ ಸಂಭವ ಇರುವಂಥ ಈ ಹಬ್ಬ, ಅದಕ್ಕೆ ನಮ್ಮೂರು ಅದ್ರೊಳಗೆ ಭಾಗ ಆಗಬಾರ್ದು. ಅಂದ್ರೆ ಅದ್ರ ಒಳಗೆ ಯಾವುದು ಈಗ ಬೇಕಂತ ಈ ಹಬ್ಬದ ದುರುಪಯೋಗ ತಗೊಳ್ಳುವಂಥ ಕೆಲವು ಜನ ಉದ್ದೇಶಪೂರ್ವಕ ಅಂತ ಮಾಡ್ತಿರ್ತಾರೆ. ಯಾಕಂದ್ರೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಕೆಡಕ್ ಬರುವಂಥದ್ದು, ಹೊಡೆದಾಟ ಆಗುವಂಥದ್ದು, ಅಂಥ ಇಂಥ ವಿಚಾರಗಳು ನಮ್ಮವ್ರ ಕಡೆಯಿಂದ ಮಾಡಿಸುವಂಥ ಪ್ರಚೋದನಕಾರಿ ಕೆಲಸಗಳನ್ನ ಮಾಡಿಸುವಂಥ ಕೆಲವು ಜನ ತಮ್ಮದೇ ಉದ್ದೇಶ ಇಟ್ಕೊಂಡು ಅಂತ ನಮ್ಮ ಜನರಿಗೆ ದುರುಪಯೋಗ ಮಾಡ್ಕೊಳ್ಳುವಂಥ ಸಂದರ್ಭಗಳು ಇರ್ತಾವೆ. ಅವು ಆಗಬಾರ್ದು. ನಮ್ಮ ಜನ ಜಾಗೃತ ಆಗ್ಬೇಕು. ಇದು ನಮಗೆ ದುಃಖದ ದಿನ. ಕಾರಣ ಹಿರಣ್ಯಕಶಿಪು ಹಿರಣ್ಯಾಕ್ಷರವರ ತಂಗಿಯಾದ ಸಹೋದರಿಯಾದ ಹೋಳಿಕಾ ದಹನ ಮಾಡುವಂಥ ದಿನ ಇದು. ಅವಳು ಹೋಳಿಕಾ ನಮ್ಮ ತಾಯಿ ಸಮಾನ. ಯಾಕೆ ನಮ್ಮ ಪೂರ್ವಜರವರು ಈ ಭಾರತ ದೇಶದಲ್ಲಿರುವಂಥ ಎಲ್ಲ ನಮ್ಮ ಬಂಧುಗಳು ಏನಿದಾರಲ್ಲ, SC ST OBC ನಾವೆಲ್ಲ ಮೂಲ ಭಾರತೀಯರು. ನಮ್ಮನ್ನು ಒಡೆದು ಬೇರೆ ಬೇರೆ ಮಾಡಿ ಅವರು ಕುಲಕಸಬಿನಿಂದ ಅವ್ರ ಕಸಬಿಗೆ ತಕ್ಕಂಗೆ ಜಾತಿಗಳನ್ನ ಸೃಷ್ಟಿ ಮಾಡಿ ಎಲ್ಲರೂ ಬೇರೆ ಬೇರೆ ಆಗುವಂಗೆ ಒಬ್ಬರ ಮ್ಯಾಗ ಒಬ್ಬರಿಗೆ ಉನ್ನತ ಅಥವಾ ಹೀನ ಅನ್ನುವಂಥ ಕೆಲವು ಮನೋಭಾವನೆ ಮೂಡುವಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಸಾವಿರಾರು ವರ್ಷಗಳಿಂದ ಇಂಥ ಇವನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಹಬ್ಬಗಳು, ಎಲ್ಲ ಬೌದ್ಧ ಧರ್ಮೀಯರ ಹಬ್ಬಗಳು ಅದಾವೆ. ದೀಪಾವಳಿ, ದಸರಾ, ಆಮೇಲೆ ಏನು ಇನ್ನೂ ಸುಮಾರು ಹಬ್ಬಗಳನ್ನ ನಮ್ಮ ಗೌತಮ್ ಬುದ್ಧರು ತಮ್ಮ ಈ ಏನು ಜ್ಞಾನೋದಯ ಆಗುವಂಥ ಸಂದರ್ಭನ ಪಡ್ಕೊಂಡು ತಮ್ಮ ತಪಸ್ಸನ್ನು ಮುಗಿಸಿ ಅಥವಾ ತಮ್ಮ ವೈಜ್ಞಾನಿಕ ಒಂದು ಸಂಪಾದನೆಯ ಒಂದು ಕೆಲಸನ ಮಾಡತಕ್ಕಂಥ ಇದನ್ನು ಮಾಡಿದ್ದನ್ನು ಮುಗಿಸ್ಕೊಂಡು ಅವರು ತಮ್ಮ ಶಾರೀರಿಕ ಶಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡು ಮರಳಿ ತಮ್ಮ ಸ್ಥಾನಕ್ಕೆ ಬಂದಂಥ, ತಮ್ಮ ಊರಿಗೆ ಬಂದಂಥ ದಿನಕ್ಕೆ ಇವೆಲ್ಲ ಹಬ್ಬಗಳನ್ನ ಮಾಡಿದ್ದಾರೆ. ದೀಪಾವಳಿ ಅಂದರೆ ಎಲ್ಲರಿಗೂ ದೀಪ ಬೆಳಗಿಸಿ ಅವರು ಬಂದಿರುವಂಥ ಸಂತೋಷ ವ್ಯಕ್ತಪಡಿಸೋಕೆ ಸಲುವಾಗಿ ಆ ದೀಪ ದಾನ ಹಬ್ಬ ಅಂತ ಮಾಡಿದ್ರು. ಅದನ್ನು ಇವರು ಬೇರೆ ಲಕ್ಷ್ಮೀ ದೇವಿಗೆ ಹೋಲಿಸಿ ತಮ್ಮ ಇದನ್ನು ಬೇರೆ ಕತೆ ಕಟ್ಟಿ ಇವೆಲ್ಲ ನೋಡ್ರಿ. ರಾಮಾಯಣಕ್ಕೆ ಮಹಾಭಾರತಕ್ಕೆ ಯಾರು ಸತ್ಯ ಕತೆ ಅಂತ ಯಾವುದು ಧಾರಾವಾಹಿ ಒಳಗೂ ಹೇಳಿಲ್ಲ. ಯಾವ ಆ ಬುಕ್ಕಿನ ಮ್ಯಾಗ ಸಹಿತ ಅಥವಾ ಪ್ರಧಾನಮಂತ್ರಿ ಹೇಳ್ತಾರೆ ಇವತ್ತು ಹಿಂದೂ ಒಂದು ಧರ್ಮ ಅಲ್ಲ ಅಂತ ಇದನ್ನು ಅವರ ಹೇಳಿದ ಮೇಲೆ ಇವರು RSS ನಾಯಕರ ದೇಶದ ಒಳ್ಳೆ ವಿಚಾರವಾದಿ ಅನ್ನುವಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಹಿಂದೂ ಒಂದು ಧರ್ಮ ಅಲ್ಲ. ಇವೆಲ್ಲ ಕಟ್ಟು ಕಥೆಗಳು, ಇವೆಲ್ಲ ದಂತ ಕಥೆಗಳು. ರಾಮಾಯಣ ಮಹಾಭಾರತಕ್ಕೆ ಯಾವ ಪುರಾವೆಗಳಿಲ್ಲ. ಅಂಥ ಒಂದು ಇದನ್ನೈತಿ.
ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಇವೆಲ್ಲ ದಂತಕಥೆಗಳನ್ನ ನಮ್ಮ ಮೇಲೆ ಹೇರಿ ನಮ್ಮ ಎಲ್ಲ ಈ ದಲಿತರು ಅಷ್ಟೇ ಇಲ್ಲ, ಇದರಲ್ಲಿ ಮುಸ್ಲಿಮು ಕ್ರಿಶ್ಚಿಯನ್ನು ಅವರಲ್ಲಿ ಇರುವಂಥ, ಈಗ ಮುಸ್ಲಿಂ ಧರ್ಮದಲ್ಲಿ ಇರುವಂಥ ಮೌಲಗಳು ಅಥವಾ ಪೀರಗಳು ಅಂತ ಏನೇನು ಅವ್ರ ಪೂಜಾರಿಗಳು ಇದಾರಲ್ಲ, ಅವರು ಈಗಿನ ಮನುವಾದಿಗಳು ಇದ್ದಂಗೆ. ಈ ಕ್ರಿಶ್ಚಿಯನ್ರಲ್ಲಿ ಪಾದ್ರಿ ಮತ್ತು ಬಿಷಪ್ಗಳು ಅಂತ ಬರ್ತಾರೆ, ಅವರು ಮನುವಾದಿಗಳು ಇದ್ದಂಗೆ. ಈ ದೇಶದ ಬ್ರಾಹ್ಮಣರು ಇದ್ದಂಗೆ ಅವರು ತಮ್ಮ ಒಳಗಿರುವಂಥ ಪಂಗಡಗಳನ್ನ ಮಾಡಿ ಅವ್ರವ್ರೊಳಗೆ ಭಿನ್ನಾಭಿಪ್ರಾಯ ಮೂಡುವಂಥ ಕೆಲಸ ಮಾಡಿ ದೇಶದೊಳಗೆ ಈ ಅಧರ್ಮ ಅತ್ಯಾಚಾರ ಇಂಥವು ಸೃಷ್ಟಿ ಮಾಡಕ್ಕೆ ಇವೆಲ್ಲ ಕಾರಣ ಅದಾವೆ. ನಮ್ಮ ಒಳಗೆ ಇದ್ದಂಥ ನ್ಯೂನತೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋ ಸಂದರ್ಭ ಐತಿ. ಇದು ನಮ್ಮ ಸಂಘಟನೆ ಪರವಾಗಿ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರ ಅಷ್ಟೇ ಅಲ್ಲದೆ ನಮ್ಮ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದಲಿತ ನಾಯಕರು, SC ST OBC ಅಲ್ಪಸಂಖ್ಯಾತ ನಾಯಕರುಗಳು ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಮತ್ತು ಅವರು ಅದನ್ನು ಪಾಲನೆ ಮಾಡಲಿ, ತಮ್ಮ ಜನರಿಗೆ ಈ ವಿಚಾರಗಳನ್ನ ತಿಳಿಸಿ ಅವ್ರಿಗೆ ಯಾವುದು ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಟ್ಟ ಕೆಲಸ ಆಡ್ದಂಗೆ ನೋಡ್ಕೊಳ್ಳಿ, ನಮ್ಮ ಕಾರ್ಯಕರ್ತರು ವಾಲಂಟಿಯರ್ ಕೆಲಸ ಮಾಡಲಿ ಅನ್ನೋ ಮಟ್ಟದ ಭಾವನೆ ಅವ್ರಿಗೆ ಬರಲಿ ಅನ್ನೋ ವಿಚಾರಕ್ಕೆ ಈ ಒಂದು ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಇಷ್ಟೇ. ಆಮೇಲೆ ಈಗ ಸದ್ಯ ನಮ್ಮ ಸಂಘಟನೆಯ ಒಂದು ಮುಂಬರುವ ದಿನಗಳೊಳಗೆ ನಾವು ಇನ್ನೊಂದು ಮೀಟಿಂಗ್ ಕರಿತೀವಿ. ಆ ಮೀಟಿಂಗಿಗೆ ಇನ್ನೂ ಜನ ಕೂಡಬೇಕು. ಕಾರಣ ಏನಂದ್ರೆ ನಾವು ನಮ್ಮ ಶಕ್ತಿಯನ್ನು SC ST OBC ಅಲ್ಪಸಂಖ್ಯಾತರ ಮೇಲೆ ನಡೀತಕ್ಕಂಥ ಎಲ್ಲ ರೀತಿಯ ದೌರ್ಜನ್ಯಗಳು, ಸರ್ಕಾರಿ ಸೌಲಭ್ಯಗಳು ಸಿಗಲಾರ್ದಂಥ ಇರುವ ಅಥವಾ ಸರ್ಕಾರದಿಂದ ನಡೀತಕ್ಕಂಥ ಅಥವಾ ಆದೇಶ ಆಗಿರ್ತಕ್ಕಂಥ ಎಲ್ಲ ಕಾನೂನುಗಳ ಅವನ್ನ ಸರಳೀಕರಣ ಮಾಡೋಕ್ಕೆ ಅಥವಾ ನಮಗೆ ನೇರವಾಗಿ ಅದರದ್ದು ಲಾಭ ಸಿಗುವಂಥ ಸಂದರ್ಭನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ನಮ್ಮ ಒಗ್ಗಟ್ಟುತನನ ತೋರಿಸುವಂಥದ್ದು ಆ ಕಾರ್ಯಕ್ರಮ ಇರ್ತೈತಿ. ಅದಕ್ಕೆ ಎಲ್ಲರೂ ಭಾಗವಹಿಸುವಂಥ ಇದನ್ನು ಮಾಡಿ. ಜೊತೆಗೆ ಈಗ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ನಮ್ಮ ಸಂಘಟನೆಯ ಸಾಹಿತ್ಯ ಮೇಳ ಹಾಗೂ ಹುಬ್ಬಳ್ಳಿಯಲ್ಲಿ ಸಂವಿಧಾನ ಸುರಕ್ಷಾ ಸಮಿತಿ ವತಿಯಿಂದ 5ನೇ ತಾರೀಕಿನಿಂದ SIR ಬಗ್ಗೆ ಪೌರತ್ವ ಪ್ರಶ್ನೆ ಪ್ರಭುತ್ವ ಹುನ್ನಾರಗಳ ಅದರ ಸಂವಿಧಾನ ಗೋಷ್ಠಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಷಯ ಮಂಡನೆ ಶಿವಸುಂದರಂ ಬೆಂಗಳೂರು ಬರಲಿಕ್ಕಿದ್ದಾರೆ ಹಾಗೂ ಚಿಂತಕರು GN ದೇವಿಯವರು ಚಿಂತಕರು ಮತ್ತು ಅಧ್ಯಕ್ಷರು ಸನಾತನ ಕುಮಾರ್ ಬೆಳಗಲಿ ಅವರು ಕಾರ್ಯಕ್ರಮ ಬರಲಿಕ್ಕಿದ್ದಾರೆ. ಅವರೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿದ್ದೇನೆ. SIR ಬಗ್ಗೆ ಇದ್ರ ಬಗ್ಗೆ ನಮ್ಮ SDB ಅವರು ಭಾಳ ಕೆಲಸ ಮಾಡಿದ್ದಾರೆ. ಎಲ್ಲ ಓಣಿ ಹೋಗಿ ಎಲ್ಲ ಕೆಲಸ ಮಾಡಲಿಕ್ಕೆ ಅದೇ ಪ್ರಕಾರ ನಾವು ನಮ್ಮ ಯಾರ್ಯಾರು ಪರ್ವತ ಬಗ್ಗೆ ಅದರ ಮ್ಯಾಪಿಂಗ್ ಅದಕ್ಕೆ ಅದರ ಬಗ್ಗೆ ಎಲ್ಲರೂ ನಾವು ಜಾಗೃತವಾಗಿ ಮೊದಲಿಗೆ ಮ್ಯಾಪಿಂಗ್ ಮಾಡೋದನ್ನ ಕೆಲಸ ಮಾಡಬೇಕು. ಅದರ ಬಗ್ಗೆ ವಿಸ್ತಾರವಾಗಿ ಶಿವಸುಂದರಮನ್ನು ಕೆಲಸ ಮಾಡಲಿಕ್ಕೆ ಇದ್ದಾರೆ. ಅದಕ್ಕೆ ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಾನು ಕೇಳಿಕೊಳ್ತೇನೆ. ಭಾರತ್ ಮುಕ್ತಿ ಮೋರ್ಚಾ ಈ ಸಂಘಟನೆದ ಪ್ರಚಾರ ಪ್ರಸಾರದ ಕೆಲಸ ಮಾಡಾಗುತ್ತೆ. ಸೊ ಇವತ್ತು ನಾವು ಕೂಡಿ ಬಂದಿದ್ದಂದ್ರೆ ನಮ್ಮ ಏನು ಹುಲಿಕಾ ಮಾತಾ ಅದ ಆಕಿದ ಶಹಾದತ್ ಅಂತಾರೆ, ಆಕಿಗೆ ನಾವು ಆ್ಯಕ್ಚುಲಿ ಭಾವಪೂರ್ಣ ಶ್ರದ್ಧಾಂಜಲಿ ಕೊಡೋದು ದಿವಸ ಇದೆ. ಬಟ್ ಎಲ್ಲ ಕಡೆ ನಾವು ನೋಡಕ್ಕೆ ಬಂದೇವಿ ಇದರದ ಹಬ್ಬ ಮಾಡಿಬಿಟ್ಟ. ಸೊ ಇದು ನಮ್ಮ ಮೂಲ್ಯವಾಸಿ ಮಂದಿದ ದುಃಖದ ದಿವಸ, ಅವ್ರಿಗೆ ಹಬ್ಬದ ದಿವಸ, ಮನುವಾದಿ ಮಂದಿ ಹಬ್ಬದ ದಿವಸ, ನಮಗೆ ದುಃಖದ ದಿವಸ. ಸೊ ಅದಕ್ಕೆ ನಾವೇನೈತಿ ಇದ್ರದ್ದು ಅವ್ರದ್ದು ವಿಚಾರಧಾರೆ ಏನೈತಿ ಅದು ನಾವು ಸಮಾಜನಾಗ ಹೇಳಬೇಕು. ಯಾಕಂದ್ರೆ ಇವತ್ತು ನಮ್ಮ ಮಂದಿಗೆ ವಿಚಾರ ಇಲ್ದದಕ್ಕೆ ಅವ್ರು ದುಶ್ಮನ್ ಹೇಳ್ದಂಗೆ ಮಾಡಕ್ಕೆ ಬಂದಾರ ಕೆಲಸ. ತಮ್ಮ ತಲೆಯಲ್ಲೇ ಕೆಲಸ ಮಾಡುವಲ್ರ ಅವ್ರು. ಟಿವಿನಾಗ ನೋಡ್ತಾರ, ಪೇಪರ್ನಾಗ ಓದ್ತಾರ, ಅದರ ಪ್ರಕಾರ ಅವ್ರು ಏನು ಮಾಡಕ್ಕೆ ಬಂದಾರ ಆಚರಣೆ ಮಾಡಕ್ಕೆ ನೋಡಲ್ಲ. ಸೊ ನಮ್ಮದು ಪೂರ್ವಜರದ್ದು ಭಾಳ ದೊಡ್ಡ ಇತಿಹಾಸ ಐತಿ. ಹಿರಣ್ಯ ಕಶ್ಯಪುಲಿಂದ ಹಿಡಿದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಠ ಏನು ಇದು 2,500 ವರ್ಷದ ಏನು ಇತಿಹಾಸ ಐತಲ್ಲ ಅದು ಸಂಘರ್ಷಣ ಐತಿ. ಸೊ ಇದು ಸಂಘರ್ಷ ನಾವು ಎಲ್ಲಿ ಮಠ ಇನ್ನೂ ಒಯ್ಬೇಕು, ಇದೆಲ್ಲರ ಸ್ಟಾಪ್ ಆಗಬೇಕಲ್ಲ. ಈಗ ನಾವು ಕುಂತೇವಿ, ನಮ್ಮ ಮುಂದಿನ ಪೀಳಿ ಹುಬ್ಳಿ ಡೆವಲಪ್ಮೆಂಟ್ ಮಾತಾಡಕ್ಕೆ ಇಲ್ಲಿ ಕುಂದಿರ್ಬೇಕು, ಕರ್ನಾಟಕ ರಾಜ್ಯದ ಡೆವಲಪ್ಮೆಂಟ್ ಮಾತಾಡೋಕೆ ಕುಂದಿರ್ಬೇಕು.
ದೇಶದ ಬಗ್ಗೆ ಮಾತಾಡಕ್ ಕುಂದಿರ್ಬೇಕು ಅಂಥೇಳಿ ನಾ ಒಂದು ಎಲ್ಲರಿಗೂ ಅಪೀಲ್ ಮಾಡ್ತೀನಿ. ನಾವು ಎಲ್ಲರೂ ಕೂಡಿ ಬಂದು ಈ ವಿಚಾರಧಾರ ಮುಂದೆ ಹೋಗ್ಸಾಕ ಪ್ರಯತ್ನ ಮಾಡೋಣ. ನನಗೊಂದು 2 ನಿಮಿಷ ಮಾತಾಡಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಜೈ ಭೀಮ್. ಮುಖಂಡ